ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಟೆರೆಸ್ ಮೇಲೂ ಎಲ್ಲ ಗಿಡಗಳನ್ನು ಒಟ್ಟಿಗೆ ತೋರಿಸ್ಬೇಕು ಅಂತ ಈ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮುಂಚೆ ವೀಡಿಯೋಸ್ ನೋಡಿರೋರಿಗೆ ಗೊತ್ತಿರುತ್ತೆ, ಮಲ್ಲಿಗೆ ಹೂವಿನ ಗಿಡ ನಾನು ತಂದಾಗ ಎಷ್ಟು ಚಿಕ್ಕದಿತ್ತು, ಈಗ ಎಷ್ಟು ದೊಡ್ಡದಾಗಿ ಬೆಳೆದಿದೆ, ಒಂದೊಂದು ಹೂವು ಕೂಡ ಎಷ್ಟು ದೊಡ್ಡದಾಗಿ ಬಿಡ್ತಿದೆ ಅಂತ. ನಾನು ಇದಕ್ಕೆ ಯಾವುದೇ ರೀತಿ ಕಾಂಪೋಸ್ಟ್ ಯೂಸ್ ಮಾಡಿಲ್ಲ, ಯಾವುದೇ ರೀತಿ ಫರ್ಟಿಲೈಸರ್ಸ್ ಯೂಸ್ ಮಾಡಿಲ್ಲ, ಜಸ್ಟ್ ಕಿಚನ್ ವೇಸ್ಟಿಂದ ಬೆಳೆದಿರೋದು. ನನ್ನ ಗಾರ್ಡನಲ್ಲಿ ಪ್ರತಿಯೊಂದು ಕೂಡ ನಾನು ಕಿಚನ್ ವೇಸ್ಟ್ ಯೂಸ್ ಮಾಡೇ ಗ್ರೋ ಮಾಡ್ತಾ ಇರೋದು. ಇದ್ರ ಜೊತೆಗೆ ನೆಕ್ಸ್ಟ್ ಹೂವಿನ ಗಿಡ ನಾನು ತೋರಿಸ್ಬೇಕು ಅಂತಿರೋದು ಯಾವುದಂದರೆ ಈ ಬಿಳಿ ಶಂಖಪುಷ್ಪ. ಎಷ್ಟು ಸುಂದರವಾಗಿದೆ, ಇದನ್ನು ನೋಡ್ತಿದ್ರೆ ಅಂದರೆ ಮೈಂಡ್ಗೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ. ಇದರೊಳಗೆ ಹೆಲ್ತ್ ಬೆನಿಫಿಟ್ಸು ಅಷ್ಟೇ ಇದೆ. ಇದನ್ನು ಮಾರ್ನಿಂಗ್ ಬಿಸಿನೀರಿಗೆ ಹಾಕೊಂಡು ಕುಡಿದ್ರೆ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಗೊತ್ತಾ. ಇದ್ರ ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ನನ್ನ ಅಳಸುಂಡೆಕಾಯಿ ಗಿಡ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಮಾಡಿದೆ. ಅಂದರೆ ಫಸ್ಟು ಹಳೆ ಎಲೆಗಳೆಲ್ಲ ಉದುರೋಗಿ ಕಾಯಿ ಸಿಕ್ಕಾಬಿಟ್ಟೆ ಕಾಯಿ ಬಂದಿತ್ತು, ಅದೆಲ್ಲ ಉದುರೋಗಿ ಇವಾಗ ಹೊಸ ಚಿಗುರು ಬಂದು ತಿರ್ಗಾ ಕಾಯಿ ಕಚ್ತಾ ಇದೆ. ಇದ್ರ ಜೊತೆಗೆ ನಾನು ನೆಕ್ಸ್ಟ್ ಬಂದ್ಬಿಟ್ಟು ಅವರೇ ಗಿಡ ತೋರಿಸ್ತೀನಿ ಬನ್ನಿ. ಆ ಅವರೇ ಗಿಡ ಕೂಡ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಮಾಡಿದೆ. ನಿಮ್ಗೆ ಎಷ್ಟು ಚೆನ್ನಾಗಿ ಗೊತ್ತಿತ್ತು ಅವರೇ ಗಿಡನೂ ಅಷ್ಟೇ ನಾವು ಕಿತ್ತಿರೋ ಜಾಗದಲ್ಲಿ ಮತ್ತೆ ಹೂವಾಗಿ ಕಾಯಿ ಕಚ್ಚುತ್ತೆ ಅಂತ. ನನಗಂತೂ ಮುಂಚೆ ಗೊತ್ತಿರಲಿಲ್ಲ, ಈಗಲೇ ಗೊತ್ತಾಗ್ತಿರೋದು. ಅದು ಯಾವಾಗ ಅಂದರೆ ಈ ಹೂ ನೋಡಿದ ಮೇಲೆ ಗೊತ್ತಾಗಿರೋದು. ಆ್ಯಕ್ಚುಲಿ ಗೊತ್ತಿಲ್ಲದಲ್ಲೇ 2 ಗಿಡ ಕಿತ್ತಾಕ್ಬಿಟ್ಟಿದ್ದೀನಿ. ಇವಾಗ ನಾನು ಫೀಲ್ ಮಾಡ್ತಾಯಿದ್ದೀನಿ ಕಿತ್ತಾಕಬಾರ್ದಿತ್ತು ಅಂತ. ನೋಡಿ ಅದೇ ಜಾಗದಲ್ಲಿ ಮತ್ತೆ ಚಿಗುರ್ತಿದೆ. ಆ್ಯಂಡ್ ನನ್ನ ಸಾಸಿವೆ ಗಿಡ ಕೂಡ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಮಾಡಿದೆ. ಬಟ್ ಇದು ತುಂಬಾ ಕಷ್ಟ ಆಗ್ತದೆ ನನಗೆ ಹಾರ್ವೆಸ್ಟ್ ಮಾಡಲಿಕ್ಕೆ. ಒಂದಷ್ಟು ಒಣಗಿರುತ್ತೆ, ತಿರ್ಗಾ ಹೂಗಳು ಬಿಡುತ್ತೆ. ಒಣಗಿರೋದನ್ನ ಕಿತ್ಕೊಂಡಷ್ಟು ಮುಟ್ಟಿದ್ರೆ ಉದುರೋಗ್ತಿರುತ್ತೆ. ನೆಕ್ಸ್ಟ್ ಮೈ ಫೇವ್ರೆಟ್ ದಾಸವಾಳದ ಗಿಡ ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಎಷ್ಟು ಹೂಗಳಿಗಾಗಿದೆ ಗೊತ್ತಾ, ಎಷ್ಟು ಮೊಗ್ಗಳಿದೆ ಗೊತ್ತಾ. ಈ ಪಾಟೆಲ್ಲ ಜೊತೆಗೆ ಮೆಣಸಿನ್ಕಾಯಿ ಗಿಡ ಇದೆ. ಈ ಗಿಡದೂ ಅಷ್ಟೇ ಒಂದೊಂದು ಮೆಣಸಿನ್ಕಾಯಿ ಹೆಚ್ಚು ಕಮ್ಮಿ 3 ಇಂದ 4 ಇಂಚ್ ಉದ್ದ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಮೆಣಸಿನ್ಕಾಯಿ ಗಿಡ ತೋರಿಸ್ತಾ ಇದ್ದೀನಿ. ಇದು ಸೇಮ್ ಅದೇ ಮೆಣಸಿನ್ಕಾಯಿ ಗಿಡ, ಈಗ ಫುಲ್ಲು ಇದು ತುಂಬ ಹೂವಾಗಿದೆ. ಇದು ನೆಕ್ಸ್ಟ್ ಎಷ್ಟೆಷ್ಟು ಕಾಯಿ ಉದ್ದ ಬಿಡುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದ್ರ ಜೊತೆಗೆ ನಾನು ನೆಕ್ಸ್ಟು ಸ್ವಲ್ಪ ಅಳಸುಂಡೆಕಾಯಿ ಬೀಜನ ಒಂದು ಪಾಟಿಗೆ ಹಾಕಿದ್ದೆ. ಏನಕ್ಕಂದರೆ 1-2 ಗಿಡ ಇದರಲ್ಲಿ ಬಿಡೋಷ್ಟು ಕಾಯಿಗಳು ಸಾಕಾಗಲ್ಲ ಅಂತ. ಅದು ಚಿಗುರಿ ಇಷ್ಟುದ್ದಾಗಿದೆ. ಇದಿನ್ನೂ ಫಲ ಬಿಡೋಕ್ಕೆ ಹೆಚ್ಚು ಕಮ್ಮಿ ಅಂದರೆ ಇನ್ನೂ 1 ತಿಂಗಳು ಬೇಕು. 1 ತಿಂಗಳಾದಮೇಲೆ ಇದು ಅಷ್ಟೇ ಸಾಕಷ್ಟು ಕಾಯಿಗಳು ಕೊಡುತ್ತೆ. ನೆಕ್ಸ್ಟ್ ಬಂದರೆ ನನ್ನ ಕರಿಬೇವಿನ ಸೊಪ್ಪಿನ ಗಿಡ. ಈ ಗಿಡ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಹೆಚ್ಚು ಕಮ್ಮಿ 8 ತಿಂಗಳು ಗಿಡ ಅನಿಸುತ್ತೆ. ಇದು 8 ತಿಂಗಳು ಗಿಡ ಇಷ್ಟ ಇದೆ. ಬಟ್ ನಾನು ಕೆಳಗಡೆಯಿಂದ ಒಂದೊಂದು ಎಲೆ ಕೀಳ್ತಾ ಬಂದ ಒಂದೊಂದು ಏನಂದರೆ ಒಂದೊಂದು ಕಡ್ಡಿ ಕೀಳ್ತಾ ಬಂದಾಗ ಮೇಲ್ಗಡೆ ಫಾಸ್ಟ್ ಗ್ರೋತ್ ಆಗ್ತಾಯಿದೆ. ಪಾಲಕ್ ಇದೆ, ಇದು ಅಷ್ಟೇ ಬೀಜದಿಂದ ಬಿಡಿರೋದು. ಈ ಬೀಜ ನಾನೇ ಮಾಡ್ಕೊಂಡು ಅದ್ರ ವೀಡಿಯೋನು ನಾನು ಹಿಂದಿನ ವೀಡಿಯೋ ಹಾಕಿದ್ದೀನಿ, ಪೋಸ್ಟ್ ಮಾಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಇದ್ರೂ ಅಷ್ಟೇ ಹೇಗೆ ನಾನು ಬಿತ್ತೋದು ಅನ್ನೋದು ಒಂದು ವೀಡಿಯೋ ಮಾಡಾಕಿದ್ದೀನಿ. ಆ ವೀಡಿಯೋನ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ, ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಇದನ್ನು ನೋಡ್ತೀವಿ. ಇದ್ರಲ್ಲಿ ಬರೀ ಸಬ್ಬಕ್ಕಿ ಸೊಪ್ಪಲ್ಲ, ಇನ್ನೂ ಬೇರೆ ಬೇರೆ ಗಿಡಗಳು ಇದೆ, ಬನ್ನಿ ತೋರಿಸ್ತೀನಿ. ದಾಸವಾಳದ ಗಿಡ ಇದೆ ನೋಡಿ, ಎಷ್ಟು ಚೆನ್ನಾಗಿ ಚಿಗುರಿದೆ ಕೂಡ. ಅದನ್ನು ಮಾವಿನ ಗಿಡ ಇದೆ. ಇದ್ರಲ್ಲಿ ಒಂದು ಅಳಸುಂಡೆ ಬೀಜನೂ ಹಾಕಿದ್ದೆ, ಅದೂ ಬರ್ತಿದೆ ನೋಡಿ. ನನಗೆ ಎಷ್ಟು ಬ್ರಿಲಿಯಂಟ್ ಆಗಿದ್ದೀನಿ ಈ ಟೆರೆಸ್ ಗಾರ್ಡನಿಂಗ್ ಶುರು ಮಾಡಿ. ಅಂದರೆ 2 ಎಲೆ ಬಂದಾಗಲೇ ಅದು ಯಾವ ಗಿಡ ಅಂತ ಐಡೆಂಟಿಫೈ ಮಾಡೋಷ್ಟು ಬ್ರಿಲಿಯಂಟ್ ಆಗಿದ್ದೀನಿ ನಾನು, ಆಯಿತಾ. ಇದರಲ್ಲಿ ನೋಡಿ ಅದು ಅವರೇ 2-3 ಅವರೇ ಗಿಡ ಇದೆ. ಅವರೆಕಾಯಿ ಯಾವುದು, ಅಳಸುಂಡೆಕಾಯಿ ಯಾವುದು, ಮತ್ತು ನೆಲಗಡಲೆ ಯಾವುದು, ಪ್ರತಿಯೊಂದು ಗೊತ್ತಾಗ್ತಿದೆ ನನಗೆ ಇವಾಗ. ಇದಕ್ಕಿಂತ ಮುಂಚೆ ನಂಗೆ ನಿಜಕ್ಕೂ ಗೊತ್ತಿರಲಿಲ್ಲ ಯಾವ್ಯಾವ ಗಿಡ ಏನೇನು ಅಂತ. ಪ್ರತಿಯೊಂದು ನಮಗೆ ಕಲಿಸ್ಕೊಡುತ್ತೆ, ಬಟ್ ನಮಗೆ ಕಲಿಯೋ ಆಸಕ್ತಿ ಇರಬೇಕಷ್ಟೇ. ಟೊಮೆಟೊ ಗಿಡ ಬೇರೆ ಬೇರೆ ಕಡೆ ಎಲ್ಲ ಬೆಳೀತಾ ಇರುತ್ತೆ, ಬಟ್ ಮುಂಚೆ ಬುದ್ಧಿಲ್ಲದೆ ಕಿತ್ತೆಸಿದೆ. ಇವಾಗ ಟೊಮೆಟೊ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗಿ ಉಳಿಸ್ಕೊತಾ ಇದ್ದೀನಿ. ಮತ್ತು ನನ್ನ ತಾರಸಿಲಿ ಒಂದಷ್ಟು ದಾಳಿಂಬೆ ಗಿಡಗಳಿದ್ದಾವೆ. 1, 2, 3, 4 ಅಂತ ಎಣಿಸ್ತಾ ಹೋದರೆ ಒಂದು 5-6 ಇದೆ. ಅದರಲ್ಲಿ 3 ಇನ್ನೂ ಚಿಕ್ಕದು. ಇದು ಯಾಕೋ ಕರೆಕ್ಟಾಗಿ ಬರ್ತಾಯಿಲ್ಲ. ಈ ಗಿಡ ಯಾವುದು ಅಂತ ಗೊತ್ತಾ, 7 ಸುತ್ತಿನ ಮಲ್ಲಿಗೆ ಹೂವಿನ ಗಿಡ. ಇದರಲ್ಲಿ ಯಾವುದೇ ರೀತಿಯಾದ ಹೂ ಇಲ್ಲ, ಬಟ್ ಏನೋ ಕಮ್ಮಿ ಆಗಿದೆ ಇದಕ್ಕೆ. ಅದು ಏನು ಕಮ್ಮಿ ಆಗಿದೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಇದಕ್ಕೆ ಏನಾದರೂ ಫರ್ಟಿಲೈಸರ್ ಎಲ್ಲ ಹಾಕಲ್ಲ, ಬಟ್ ಕಿಚನ್ ವೇಸ್ಟು ಸ್ವಲ್ಪ ಇದಾಗ್ತಿದ್ದೀನಿ. ಕುರಿ ಗೊಬ್ಬರ ತಂದು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಕುರಿ ಗೊಬ್ಬರ ತಂದು ಹಾಕಿದ್ಮೇಲೆ ಹೂ ಹೇಗೆ ಬಿಡುತ್ತೆ ಅಂತ. ಇವಾಗ ಯಾವುದೂ ಹೂ ಇಲ್ಲ ಇದರಲ್ಲಿ, ಬಟ್ ಎಲೆ ತುಂಬಿದೆ, ಆದರೂ ಹೂಗಳಿಲ್ಲ ಅಲ್ಲ. ನೋಡಬೇಕು, ಏನೋ ಕಮ್ಮಿ ಆಗಿದೆ ಇದಕ್ಕೆ. ಏನು ಕಮ್ಮಿ ಆಗಿದೆ ಅನ್ನೋದನ್ನು ಯಾರನ್ನ ಕೇಳಿ ತಿಳ್ಕೊಂಡು ಅದಕ್ಕೆ ಹಿಂಗೆ ಇಂಪ್ರೂವ್ ಮಾಡಬೇಕು, ಆ ಥರ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಗಿಡ ನೋಡೋಣ. ಮಲ್ಲಿಗೆ ಗಿಡ ಆಗಲೇ ಇದ್ರ ಬಗ್ಗೆ ಸಾಕಷ್ಟು ಹೇಳಿದ್ದೀನಿ, ನನ್ನ ಫೇವ್ರೆಟ್ ಗಿಡ ಇದು. ಆ್ಯಂಡ್ ನೆಕ್ಸ್ಟ್ ನಾನು ನಿಮಗೆ ಮುಂಚೆ ಒಂದ್ಸಲಿ ಗ್ರೋ ಬ್ಯಾಗಲ್ಲಿ ನಾನು ಬೀನ್ಸ್ ಹಾಕ್ತಾಯಿದ್ದೀನಿ ಅಂತ ಹೇಳಿದ್ದೆ. ಬೀನ್ಸ್ ಅಲ್ಲ, ಸಾರಿ, ಯಾವುದಾದ್ರು ಮೂಲಂಗಿ ಆಗ್ತಾಯಿದೆ ಅಂತ ಹೇಳಿದೆ. ಆ ಗಿಡನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಮೆಣಸಿನ್ಕಾಯಿ ಗಿಡ ನೋಡಿ, ಚೋಟ್ ಮೆಣಸಿನ್ಕಾಯಿ ಗಿಡ ಇದು. ಇದರಲ್ಲಿ ಯಾವಾಗಲೂ ಕಾಯಿ ಇರುತ್ತೆ. ನಾನು ನಿತ್ಯ ಸಾಂಬಾರ್ಗಾಗಲಿ ಇಲ್ಲ ಬೆಳಗಿನ ಟಿಫಿನ್ಗಾಗಲಿ ಎಷ್ಟು ಮೆಣಸಿನ್ಕಾಯಿ ಬೇಕೋ ಅಷ್ಟು ಸಿಗುತ್ತೆ ಇದರಲ್ಲಿ. ಆ್ಯಂಡ್ ನೆಕ್ಸ್ಟ್ ಈ ಗ್ರೋ ಬ್ಯಾಗಲ್ಲಿ ನಾನು ಮೂಲಂಗಿ ಮತ್ತು
ಅವರೆಕಾಯಿ ಮತ್ತು ಗೌರಿಕಾಯಿ ಇಷ್ಟು ಬೀಜಗಳನ್ನೆಲ್ಲ ಕೆಲವೊಂದು ಗಿಡಗಳನ್ನ ನೆಟ್ಟಿದ್ದೆ. ಈ ಅವರೆಕಾಯಿ ಎಲ್ಲನೂ ಅಷ್ಟೇ ಎಲ್ಲ ಸ್ಪ್ರೌಟ್ ಆಗಿದೆ. ಮತ್ತು ಈ ಲೆಮನ್ ಗಿಡದ ಬಗ್ಗೆ ನಾನು ಮುಂಚೆನೇ ತೋರಿಸಿ ವೀಡಿಯೋ ಮಾಡಿದ್ದೀನಿ. ಆ ವೀಡಿಯೋ ನೋಡಿ ಈ ಗಿಡ ನೋಡಿ ಆವಾಗ ಗೊತ್ತಾಗುತ್ತೆ ವ್ಯತ್ಯಾಸ ಏನು ಅಂತ. ಮತ್ತು ತಪ್ಸಿಗೆ ಸೊಪ್ಪು ಆಲ್ರೆಡಿ ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಬೀಜಕ್ಕೆ ಬಿಟ್ಟಿದ್ದೀನಿ, ಇದನ್ನು ಸ್ವಲ್ಪ ಗಿಡಗಳನ್ನ ಬೀಜಕ್ಕೆ ಬಿಟ್ಟಿದ್ದೀನಿ. ಯಾಕಂದರೆ ನಮಗೆ ತಪ್ಸಿಗೆ ಸೊಪ್ಪು ರೆಗ್ಯುಲರಾಗಿ ಬೇಕಂದರೆ ಸಾಕಷ್ಟು ಬೀಜಗಳು ಬೇಕಾಗುತ್ತೆ. ಅದಕ್ಕೆ ಇಲ್ಲಿಂದಲೇ ಬೀಜಕ್ಕೆ ಬಿಟ್ಬಿಟ್ಟಿದ್ದೀನಿ. ಇದು ಸ್ಟಾರ್ಟಿಂಗ್ ಇನ್ನೂ ಮೊಗ್ಗು, ಇದು ಅರಳಿ ಹೂವಾಗಿ ಆಮೇಲೆ ಕಾಯಿ ಕಚ್ಚಿ ಕಾಯಿ ಹಣ್ಣಾಗಬೇಕು. ನೆಕ್ಸ್ಟ್ ಇದು ಒಂದು ಗಿಡ ಬೆಳೀತಿದೆ, ಬಟ್ ಅದು ಬೆಳೀತಿರೋದು ನನಗೆ ಗೊತ್ತಾಗಲ್ಲ, ಅಷ್ಟು ನಿಧಾನಕ್ಕೆ ಬೆಳೀತಿದೆ. ಅದರಲ್ಲೇ ಇನ್ನೊಂದು ಮೆಣಸಿನ್ಕಾಯಿ ಗಿಡ ಬಿಟ್ಕೊಂಡಿದ್ದೀನಿ. ಇದಿಷ್ಟು ಚಿಕ್ಕ ಗಿಡನೇ ಅಷ್ಟೇ, ಇದು ತುಂಬ ಮೊಗ್ಗಿದೆ. ಇವಾಗ ಒಂದು ಹೂ ಕಚ್ಚಿದೆ, ಇದು ಎಷ್ಟು ಕಾಯಿ ಬಿಡುತ್ತೋ ಗೊತ್ತಿಲ್ಲ, ಬಟ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ ಬಿಕಾಸ್ ಕಾಯಿ ಚಿಕ್ಕದಿರೋದ್ರಿಂದ. ಇದರಲ್ಲಿ ಬೇರೆ ಗಿಡಗಳೆಲ್ಲ ಇದೆ, ಬಟ್ ಅದನ್ನೆಲ್ಲ ಬಿಡಲ್ಲ. ಅದನ್ನೆಲ್ಲ ಮೊದಲೇ ಗಿಡ ನಿಧಾನಕ್ಕೆ ಬೆಳೀತಿದೆ. ಅದ್ರ ಜೊತೆಗೆ ಇದೆಲ್ಲ ಬಿಟ್ಟರೆ ವೇಸ್ಟ್ ಆಗುತ್ತೆ. ಸೊ ವೇಸ್ಟ್ ಅಲ್ಲ, ಅದಕ್ಕೆ ಬೇಕಾದಷ್ಟು ಪೌಷ್ಟಿಕಾಂಶಗಳು ಸಿಗಲ್ಲ ಅದಕ್ಕೆ. ಆ್ಯಂಡ್ ನೆಕ್ಸ್ಟ್ ನನ್ನ ಪಪ್ಪಾಯ ಗಿಡ, ಇದು ಅಷ್ಟು ನಂಗೆ ಬೆಳೀತಾರದು ಗೊತ್ತೇ ಆಗ್ತಾಯಿಲ್ಲ, ನೋಡ್ದಂಗೆ ಇದೆ. ಇನ್ನೊಂದು ಇದ್ರ ಜೊತೆಗೆ ಸ್ವಲ್ಪ ಅರ್ಶಿನದ ಗಿಡನೂ ಇದೆ. ಎರಡು ಅರ್ಶಿನದ ಗಿಡ ಇದೆ, ದೊಡ್ಡ ಪತ್ರೆ ಇದೆ, ಮತ್ತು ಇದ್ರೊಳಗೊಂದು ಹೂಕೋಸು ಇದೆ. ಇದೊಂಥರ ಡಿಫ್ರೆಂಟಾಗಿದೆ ಹೂಕೋಸು. ಇದು ದೊಡ್ಡದಾಗುತ್ತೆ ಅನ್ನೋ ಡೌಟು ನನಗೆ, ಬಿಕಾಸ್ ಅದ್ರ ಮಣ್ಣು ತುಂಬ ಕಮ್ಮಿ ಇದೆ. ಅದರೊಳಗೆ 3 ಗಿಡ ಇದೆ, ಅದನ್ನು ಸಪ್ರೇಟ್ ಮಾಡಬೇಕು.